ಬಳಿ ಮಹಾನ್ ನಾಯಕನಿದ್ದಾನೆ. ಮಹಾನ್ ನಾಯಕ ಯಾರೆಂದು ಕಾಂಗ್ರೆಸ್ನವರಿಗೂ ಗೊತ್ತು. ಶಾಕಿಂಗ್ ಹೇಳಿಕೆ ಕೊಟ್ಟ ಶಾಸಕ ಜನಾರ್ದನ್ ರೆಡ್ಡಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಹೇಳಿಕೆ. ಕ್ಯಾಬಿನೆಟ್ ಸಚಿವರ ಅಧಿವೇಶನದಲ್ಲಿ ಸಾಕ್ಷಿಯಾಗಿ ಮಾತನಾಡಿದ್ದಾರೆ. ಕೆಎನ್ ರಾಜಣ್ಣ ಹೇಳಿಕೆ ನೋಡಿದ ಮೇಲೆ ರಾಜಕೀಯ ಎಷ್ಟು ಹೀನಾಯ ಸ್ಥಿತಿಯಲ್ಲಿದೆ ಗೊತ್ತಾಗ್ತಾ ಇದೆ. ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡೋಕೆ ಕೆಲವರು ತಯಾರಾಗಿದ್ದಾರೆ. ಹನಿ ಟ್ರ್ಯಾಪ್ ಯಾರು ಮಾಡಿಸಿದ್ಯಾರು ಎಂದು ಗೊತ್ತಾಗಬೇಕು ಅಂದರೆ ಸಿಎಂ ಸೂಕ್ತ ತನಿಖೆ ನಡೆಸಬೇಕು. ಸಿಬಿಐ ಅಥವಾ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಲು ಸಿಎಂ ಆದೇಶ ಮಾಡಬೇಕು. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಕೆಳಗಿಳಿಸಲು ಮಾಡ್ತಾ ಇದ್ದಾರಾ ಅಥವಾ ಕುರ್ಚಿ ಮೇಲೆ ಕುಳಿತುಕೊಳ್ಳಲು ಮಾಡ್ತಾ ಇದ್ದಾರಾ? ಎಲ್ಲ ವಿಷಯ ತನಿಖೆ ನಂತರ ಬರಬೇಕು. ಅತ್ಯಂತ ಪ್ರಾಮಾಣಿಕ ಪಾರದರ್ಶಕವಾಗಿ ಸಿಎಂ ತನಿಖೆ ಮಾಡಿಸಬೇಕು. ಬಿಜೆಪಿ ಶಾಸಕರ ಅಮಾನತು ವಿಚಾರ. ಕಾಂಗ್ರೆಸ್ ಹಿಟ್ಲರ್ ನೀತಿ ಅನುಸರಿಸಿದೆ. ನೀತಿ ನಿಯಮ ಪ್ರಾಮಾಣಿಕತೆ ಇಲ್ಲದೆ ಈ ರೀತಿ ಮಾಡಿದ್ದಾರೆ. ಈ ಬಗ್ಗೆ ಬಿಜೆಪಿ ಕಾನೂನು ಹೋರಾಟ ಮಾಡುತ್ತೆ ಎಂದ ಜನಾರ್ದನ ರೆಡ್ಡಿ. ನೋಡಿ, ಅದು ರಾಜಕೀಯ. ಇವತ್ತು ಕಂಪ್ಲೀಟ್ ನಿಮಗೆ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದು ನಾನೇನು ನಿಮ್ಮಲ್ಲಿ ಹೇಳಬೇಕಾಗಿಲ್ಲ ಅಷ್ಟೇ. ಕೇವಲ ಅಂದರೆ ಇವತ್ತು ನಾನು ಹೇಳ್ತಾ ಇರೋದು ಜಾತಿ ವ್ಯವಸ್ಥೆ ಅಥವಾ ಒಂದು ರಿಲಿಜನ್ನ ಮುಸ್ಲಿಮ್ಸು ಹಿಂದೂಗಳಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷನೇ ಡಿವೈಡ್ ಮಾಡ್ತಾ ಇರುತ್ತೆ. ಬಡವರನ್ನೋರು ಎಲ್ಲ ಜಾತಿ ಜನಾಂಗದಲ್ಲಿ ಕೂಡ ಬಡವರಿದ್ದಾರೆ. ಬಡವರು ಅಂದರೆ ಅವ್ರಿಗೇನು ಯಾವ ರೀತಿ ಇವಾಗ BPL ಕಾರ್ಡ್ ಒಳಗಡೆ ಇದ್ದರೆ ಈ ಫೆಸಿಲಿಟೀಸ್ ಗೃಹಲಕ್ಷ್ಮಿ ಇವೆಲ್ಲ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆ ರೀತಿ ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ವ್ಯಕ್ತಿಗಳು ಯಾವುದೇ ಜಾತಿ ಆದರೂ ಕೂಡ ಪರವಾಗಿಲ್ಲ, ಅವ್ರಿಗೋಸ್ಕರ ಇವತ್ತು ಸರ್ಕಾರ ಈ ರಿಸರ್ವೇಷನ್ ಇಟ್ಟಿದೆ ಅಂತಿದ್ರೆ ಭಾಳ ಗೌರವ ಇರ್ತಾಯಿತ್ತು ಸರ್ಕಾರಕ್ಕೆ. ಆದರೆ ಇವತ್ತು ಮುಸ್ಲಿಮ್ಗಳಿಗೆ ಅಂತ ಹೇಳೋದ್ರ ಮೂಲಕ ಸಮಾಜದಲ್ಲಿ ಹಿಂದೂ ಮುಸ್ಲಿಮ್ಗಳನ್ನ ಡಿವೈಡ್ ಮಾಡೋದಕ್ಕೆ ಇವತ್ತು ಹೊರಟಿರೋದೇ ಕಾಂಗ್ರೆಸ್ ಅಂತೇಳಿ ಇವತ್ತು ನಾವು ಹೇಳಬೇಕಾಗುತ್ತೆ. ಒಂದು ಎರಡನೇದು, ಈ ಶಾಸಕರ ಒಂದು ವಿಚಾರದಲ್ಲಿ ಅವರು ಯಾತಕ್ಕಾಗಿ ಹೋರಾಟ ಮಾಡಿದ್ರೆ ನಿಮಗೆಲ್ಲ ಗೊತ್ತಿದೆ. ಇವತ್ತು ಈ ರಿಸರ್ವೇಷನ್ ವಿಚಾರ ಆಗಿರ್ಬೋದು, ಅತಿ ಮುಖ್ಯವಾಗಿ ರಾಜ್ಯದ ಒಬ್ಬ ಪ್ರಭಾವಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ರಾಜಣ್ಣ ಅವರು ಇವತ್ತು ಅಸೆಂಬ್ಲಿ ಸಾಕ್ಷಿಯಾಗಿ ಅಸೆಂಬ್ಲಿ ಒಳಗಡೆನೆ ಹನಿ ಟ್ರ್ಯಾಪ್ ಆಗಿದೆ ಮತ್ತು ನನ್ನ ಮಗನ ವಿಷಯದಲ್ಲಿ ಕೂಡ ಮಾಡಿದ್ದಾರೆ ಅಂತಂದರೆ ಇವತ್ತು ರಾಜಕಾರಣಿ ಇವತ್ತು ಯಾರು ಏನನ್ನೋದು ಮಾಧ್ಯಮಗಳಿಗೆ ಹೆಸರೆಲ್ಲ ಗೊತ್ತು. ಇನ್ವೆಸ್ಟಿಗೇಷನಲ್ಲಿ ಅವ್ರ ಹೆಸರು ಹೊರಗಡೆ ಬರಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ರಿಗೂ ಅವ್ರ ಹೆಸರು ಯಾರು ಅಂತ ಗೊತ್ತಾಗಿದೆ. ಆದರೆ ಇಲ್ಲಿ ವಿಷಯ ಏನಾಗಿದೆ ಅಂತಂದರೆ ಈ ರೀತಿ ಒಂದು ಕೆಟ್ಟ ರಾಜಕಾರಣಕ್ಕೆ ಕೈ ಹಾಕಿ ಇವತ್ತು 48 ಮಂದಿ ಶಾಸಕರನ್ನು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತಂದರೆ, ಮತ್ತು ಇವತ್ತು ಗೃಹ ಸಚಿವರದ್ದು ಪರಮೇಶ್ವರ್ ಅವ್ರದ್ದು ನಾನು ಪತ್ರಿಕೆ ಹೇಳಿಕೆ ಕೇಳಿದೆ, ನಾನು ಓದ್ತಾ ಬರ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಾರೆ ಸಂಖ್ಯೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ಅದು 48 ಅಥವಾ 108 ಅಥವಾ 28 ಅನ್ನೋದು ಈಗಾಗಲೇ ನಾನು ಹೇಳಲಿಕ್ಕೆ ಬರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟಿಗೆ ಒಂದು ಸಂಖ್ಯೆ ಅಂತೂ ಇದೆ ಅನ್ನೋದನ್ನು ಗೃಹ ಸಚಿವರು ಕೂಡ ಇವತ್ತು ಅದನ್ನು ಒಪ್ಕೊಂಡಿರುವಂಥ ಒಂದು ಪರಿಸ್ಥಿತಿ. ಅದನ್ನು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಕೆಟ್ಟ ರಾಜಕಾರಣ ಇವತ್ತು ಇತಿಹಾಸದಲ್ಲೇ ನೋಡಿಲ್ಲ. ಮತ್ತು ಕ್ಯಾಬಿನೆಟ್ ಸಚಿವರು ಅಸೆಂಬ್ಲಿ ಸಾಕ್ಷಿಯಾಗಿ ಅಸೆಂಬ್ಲಿಯಲ್ಲೇ ಮಾತಾಡಿದ ಮೇಲೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ತಕ್ಷಣ ರಾಜಣ್ಣ ಅವ್ರ ಮಗನಿಗೆ ನೀವು ಹೋಗಿ DIGಗೆ ಕಂಪ್ಲೇಂಟ್ ಕೊಟ್ರಿ, DG ಕಂಪ್ಲೇಂಟ್ ಕೊಟ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಮ್ಮಿಡಿಯೇಟಾಗಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಒಬ್ಬ ಹೈಕೋರ್ಟ್ ಜಡ್ಜು, ಸಿಟ್ಟಿಂಗ್ ಜಡ್ಜು ಅವ್ರ ನೇತೃತ್ವದಲ್ಲಿ ಆಗ್ತಾಯಿದ್ರ ಅಥವಾ CBIಗೆ ರೆಕಮೆಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಿಲ್ದಂಗೆ ಜಸ್ಟ್ ಅಂದರೆ ಅವರವರಲ್ಲೇ ಅಂದರೆ ಒಬ್ಬರನ್ನೊಬ್ಬರು ಮುಗಿಸ್ಕೊಳ್ಳೋದಕ್ಕೆ ಇದನ್ನು ಈ ರೀತಿ ಬಳಸ್ಕೊಂಡ್ಬಿಟ್ಟು ರಾಜಕೀಯ ಮಾಡ್ಕೊತಾ ಇದ್ದಾರೆ. ಬಟ್ ರಾಜ್ಯದ ಜನರಿಗೆ ನಿಜ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಅವರ ನಿಲುವನ್ನು ಅವರು ಇದನ್ನು ಯಾವ ರೀತಿಯಲ್ಲಿ ಇದನ್ನು ಕೊನೆ ಮಾಡಬೇಕು, ಇದನ್ನು ತಪ್ಪಿತಸ್ಥರು ಯಾರಿದ್ದಾರೆ, ಇದರ ಕೈವಾಡೆ ಯಾರಿದೆ ಅನ್ನೋದನ್ನು ತಕ್ಷಣ ಇದು ಬಹಿರಂಗಪಡಿಸೋದಕ್ಕೆ ಅವರು ಇನ್ವೆಸ್ಟಿಗೇಷನ್ಗೆ ದೊಡ್ಡ ಮಟ್ಟದಲ್ಲಿ ಆರ್ಡರ್ ಮಾಡಬೇಕು ಹೇಳಿದ್ದಾರೆ. ಹೌದಾ? ನಾನು ವಿಷಯ ನಾನು ಒಂದು ಮಾತು ಹೇಳಿದೆ, ಅದಕ್ಕೆ ಗೃಹ ಮಂತ್ರಿಗಳು ನಂಬರು ಅವರು ಲೆಕ್ಕ ಇನ್ನೂ ದೊಡ್ಡದಾಗಿ ಸಿಕ್ಕಿದಂಗೆ ಇರಬೇಕು. ರಾಜಣ್ಣ ಅವರು 48 ಅಂತ ಹೇಳಿದರೆ ಮೋಸ್ಟ್ಲಿ ನಮ್ಮ ಗೃಹ ಸಚಿವರಿಗೆ ಇನ್ನೂ ಜಾಸ್ತಿ ಸಂಖ್ಯೆ ಇರ್ಬೋದು ಅಂತ ಇರಬೇಕು. ಅದರಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನು ನೋಡಬೇಕು.
ಅವರು ಸಚಿವರ ಮೇಲೇ ಹನಿ ಟ್ರಾಪ್ ಪ್ರಯೋಗ ಮಾಡಿರೋದು ಮತ್ತು ಅದೇ ಕ್ಯಾಬಿನೆಟ್ ಇರ್ತಕ್ಕಂಥ ಸಚಿವರೇ ಮಾಡಿರ್ತಕ್ಕಂಥದ್ದು. ಹೀಗಾಗಿ ತಮ್ಮ ಲೋಪದೋಷಗಳನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಸರ್ಕಾರದವರು ಯತ್ನ ಮಾಡ್ತಾರೆ ಹೊರತು ಈ ಪ್ರಕರಣದಲ್ಲಿ ನೀವ್ಯಾಕೆ ಪ್ರಬಲವಾಗಿ ಹೋರಾಟ ಮಾಡ್ತಾರೆ? ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರ ಕಡೆಯಿಂದ ನಾವೆಲ್ಲರೂ ಕೂಡ ಅಧ್ಯಕ್ಷರು ವಿಜೇಂದ್ರ ಅವ್ರ ಜೊತೆಯಲ್ಲೂ ಮಾತಾಡಿಬಿಟ್ಟು ಏನಾದರೂ ಇದ್ರ ವಿಷಯದಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗೆ ಅವಶ್ಯಕತೆ ಅಂದರೆ ಅವಕಾಶ ಇದೇನೋ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಪಾರ್ಟಿ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ. ಅಧ್ಯಕ್ಷರು ಇದ್ರ ಬಗ್ಗೆ ಶೀಘ್ರದಲ್ಲೇ ಅವರು ಒಂದು ನಿರ್ಣಯ ತಗೊಳ್ತಾರೆ ಈ ಹೋರಾಟದ ಬಗ್ಗೆ. ಯಾವ ಕಡೆ ಕಟ್ ಮಾಡ್ತಾ ಇಲ್ಲಮ್ಮ? ಕೊಪ್ಪಳ ಸೈಡ್ ಅಲ್ಲಿ ಕೊಪ್ಪಳ ತಾಲೂಕಿಗೆ ಬರ್ತಕ್ಕಂಥವು ಅದು ಭಾಳ ತಪ್ಪಾಗುತ್ತೆ. ಅದು ಮಾಡಿದರೆ ಅಲ್ಲಲ್ಲ, ಇವಾಗ ನಾನು ಮಾತಾಡ್ತೀನಿ DC AC ಹತ್ರ ಮಾತಾಡ್ತೀನಿ. ಅವರು ಕ್ರಮ ತಗೊಂಡ್ರೆ ಎಲ್ಲರ ಮೇಲೆ ಕ್ರಮ ತಗೋಬೇಕು ಅಷ್ಟೇ ಆಗಿದೆ. ಇಲ್ಲಿ ಆನೆಗುಂದಿಯಲ್ಲಿರೋರು ತಗೊಳ್ಳೋದು ಆ ಕಡೆಯವ್ರನ್ನ ಬಿಡೋದು ತಪ್ಪಾಗುತ್ತೆ. ಅದು ಇವಾಗ ನನ್ನ ದೃಷ್ಟಿಗೆ ನೀವೇನು ಹೇಳಿದಿರಲ್ಲ, ನಾನು ಇವಾಗ ಇಮಿಡಿಯೇಟಾಗಿ ಇವಾಗ DC SP ಇಬ್ಬರಿಗೂ ಮಾತಾಡ್ತೀನಿ. ಗೊತ್ತಲ್ಲಮ್ಮ, ನಾನು ಅಸೆಂಬ್ಲಿಯಲ್ಲಿ ತಾವು ನೋಡ್ತಾ ಇದ್ದೇನೆ, ಮುಖ್ಯಮಂತ್ರಿಗಳನ್ನ ಪರ್ಸನಲ್ ಆಗಿ ಮೀಟ್ ಮಾಡಿದೆ. ಇವಾಗ ಆನೆಗುಂದಿಯಲ್ಲಿ ಪೊಲೀಸ್ ಸ್ಟೇಷನ್ ಮಾಡಲಿಕ್ಕೆ ಒಪ್ಪಿದ್ದಾರೆ, ಪ್ರತ್ಯೇಕ ಪೊಲೀಸ್ ಸ್ಟೇಷನ್ ಆನೆಗುಂದಿಯಲ್ಲಿ ಮಾಡಲಿಕ್ಕೆ ಅವರು ಒಪ್ಪಿದ್ದಾರೆ. ಇನ್ನು ನಾವು ಮುಖ್ಯಮಂತ್ರಿಗಳನ್ನ ಪರ್ಸನಲ್ ಆಗಿ ಮಾತಾಡಿದೆ, ಅಸೆಂಬ್ಲಿಯಲ್ಲಿ ರೇಸ್ ಮಾಡಿದೆ. ಅದನ್ನು ನಾನು ಇವಾಗ DC SP ಹತ್ರ ಮಾತಾಡಿಬಿಟ್ಟು ವಿತಿನ್ 2 ಡೇಸಲ್ಲಿ ಅದನ್ನು ಶಾರ್ಟ್ ಔಟ್ ಮಾಡಿದೆ.